ಸ್ಯಾಂಡಲ್ವುಡ್ನ ಸ್ಮೈಲಿ ಕ್ವೀನ್, ಕರ್ನಾಟಕದ ಲೇಟೆಸ್ಟ್ ಕ್ರಶ್, ಪಡ್ಡೆ ಐಕ್ಲ ಕನಸಿನ ರಾಣಿ, ಗೋಲ್ಡನ್ ಸ್ಟಾರ್ ಗಣಿ ಜೊತೆ ದಿಬ್ಬಣ ಹೊರಟು ಕರುನಾಡಿನಾದ್ಯಂತ ಸೆನ್ಸೇಷನ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಶರಣ್ಯ ಶೆಟ್ಟಿ ಈಗ ನಮ್ಮ ಜೊತೆ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಮೇಡಮ್, ನಮಸ್ತೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ನಿಮಗೂ ಕೂಡ. ಇವಾಗ ನಿಮಗೆ ಈ ವರ್ಷದ ವರಮಹಾಲಕ್ಷ್ಮಿಯ ಹಬ್ಬ ಡಬಲ್ ಸಂಭ್ರಮ, ಡಬಲ್ ಧಮಾಕ ಅಂದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ಕೃಷ್ಣಂ ಪ್ರಣಯ ಸಖಿ ಚಿತ್ರ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಯಾಕಂದರೆ ಪ್ರೇಕ್ಷಕರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ. ಹೇಗೆ ಅನಿಸ್ತಾ ಇದೆ ಈ ದಿನ ಅನ್ನೋಂಥದ್ದು? ಸಿಕ್ಕಾಬಡೆ ಖುಷಿ ಆಗ್ತಾ ಇದೆ. ಒಂದ್ ಕಡೆ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬ, ರಿಲೇಟಿವ್ಸ್ ಎಲ್ಲ ಬರ್ತಾರೆ, ಅದೊಂಥರ ಸ್ಪೆಷಲ್ ಹಬ್ಬ. ನಮ್ಗೆ ಲಕ್ಷ್ಮಿ ಕೂರ್ಸಿರ್ತೀವಿ. ಈ ಕಡೆ ನಮ್ ಸಿನಿಮಾ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ ತುಂಬ್ತಾ ಇದೆ. ಸೊ ಎರಡೂ ಇಟ್ಸ್ ಲೈಕ್ ಏನಂತಾರೆ, ಒಟ್ಟಿಗೆ ಆಗಿರೋದ್ರಿಂದ ಮ್ಯಾನಿಫೆಸ್ಟೇಷನ್ ಅಂತಾನೆ ಹೇಳ್ಬೋದು. ತುಂಬಾನೇ ಖುಷಿ ಆಗ್ತದೆ ಅಮ್ಮನ್ ಕೂರ್ಸಿರೋದಕ್ಕೂ, ಚೆನ್ನಾಗಿ ಆಗ್ತಾ ಇರೋದಕ್ಕೂ. ಫೀಲಿಂಗ್ ಗ್ರೇಟ್ಫುಲ್ ಆ್ಯಕ್ಚುಲಿ. ಓಕೆ, ನೀವು ತುಂಬ ಕಾರ್ಯಕ್ರಮಗಳಲ್ಲಿ ಹೇಳ್ಕೊಂಡಿದ್ರಿ ಗಣಿ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ. ಸೊ ಗಣಿ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು, ಈ ಒಂದು ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಗ್ತಿರೋದು ಶರಣ್ಯಾಗೆ ಯಾವ ಥರದ್ದು ಫೀಲ್ ಕೊಡ್ತಾ ಇದೆ ಅನ್ನೋಂಥದ್ದು? ನಾವು ಗಣೇಶರ್ನ ಬಿಗ್ ಸ್ಕ್ರೀನಲ್ಲಿ ನೋಡಿರ್ತೀವಿ ಆ್ಯಂಡ್ ಪೋಸ್ಟರ್ಸಲ್ಲಿ ನೋಡಿರ್ತೀವಿ. ಸೊ ಅವರ ರೊಮ್ಯಾಂಟಿಕ್ ಸಾಂಗ್ಸ್ಗೆ ನಾನು ಫ್ಯಾನು. ನನ್ನ ಪ್ಲೇ ಲಿಸ್ಟ್, ನಾನು ಡೈಲಿ ಮಲಗ್ತೀನಿ ಅಂದರೆ ನಂಗೆ ಸಾಂಗ್ಸ್ ಇರಲೇಬೇಕು. ಹೇಳ್ಬೇಕಂದ್ರೆ ಏನೇ ಕೆಲಸ ಮಾಡ್ತಾರೆ ನಂಗೆ ಸಾಂಗ್ಸ್ ಬೇಕೇ ಬೇಕು. ಸೊ ಅದರಲ್ಲಿ ಗಣೇಶರ್ ಪ್ಲೇ ಲಿಸ್ಟ್ ಇಸ್ ಲೈಕ್ ಟಾಪಲ್ಲಿರೋವಂಥದ್ದು. ಸೊ ಅವ್ರ ಜೊತೆ ಒಂದು ರೊಮ್ಯಾಂಟಿಕ್ ಸಾಂಗ್ ಅದೊಂಥರ ಬಿಗ್ಗೆಸ್ಟ್ ಡ್ರೀಮ್ಸ್, ಅದು ಡ್ರೀಮ್ ಕಮ್ ಟ್ರೂ ಮೂಮೆಂಟು. ಆ್ಯಂಡ್ ಎಷ್ಟೊಂದು ಆ್ಯಕ್ಟರ್ಸ್ಗೂ ಆಸೆ ಇರುತ್ತೆ, ನಂಗೆ ಒಬ್ಳಿಗೆ ಅಂತಲ್ಲ. ಸೊ ಪ್ರಾಬ್ಲಿ ಈ ಒಂದು ಅರ್ಲಿ ಸ್ಟೇಜಲ್ಲಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಆಸೆ ಡೆಫಿನೆಟ್ಲಿ ಇತ್ತು, ಒಂದು ದಿವಸ ನಾನು ಮಾಡ್ತೀನಿ, ಒಂದು ದಿವಸ ನನ್ಗೆ ಅದು ಸಿಗುತ್ತೆ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಇಷ್ಟು ಬೇಗ ಸಿಕ್ಕಿದ್ದು ಬ್ಲೆಸ್ಸಿಂಗ್ ಅಷ್ಟೇ. ಓಕೆ, ಈ ಸಿನಿಮಾದಲ್ಲಿ ನಿಮಗೋಸ್ಕರನೇ ಒಂದು ಸಾಂಗ್ ಬರೆದಿದ್ರು. ಅದು ರಿಲೀಸ್ಗೂ ಬಿಫೋರೇ 2 ಡೇಸ್ಗೆ ಟ್ರೆಂಡಿಂಗ್ ಲಿಸ್ಟಲ್ಲಿತ್ತು. ಯೂಶಲಿ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಡೇ 1 ಫಸ್ಟ್ ಸಾಂಗಿಂದ ಹಿಡಿದು ನಿಮ್ಮ ಸಾಂಗ್ ರಿಲೀಸ್ ಆಗೋವರೆಗೂ ಕೂಡ ಕಾಡದೆಯೇ ಹೇಗಿರಲಿ ಅನ್ನೋಂಥದ್ದು, ಅಲ್ಲಿವರೆಗೂ ಎಲ್ಲ ಸಾಂಗುಗಳು ಟ್ರೆಂಡಿಂಗಲ್ಲಿದ್ವು. ನಿಮ್ಮ ಸಾಂಗು 2ನೇ ಟ್ರೆಂಡಿಂಗ್ ಲಿಸ್ಟಲ್ಲಿದ್ದು ಎಷ್ಟು ಖುಷಿ ಕೊಡ್ತು. ಮತ್ತು ಬಿಗ್ ಸ್ಕ್ರೀನ್ ಮೇಲೆ ಆ ಥರದ ಒಂದು ಬೋಲ್ಡ್ ಗಣೇಶ್ ಸರ್ ಜೊತೆ ತುಂಬ ಬೋಲ್ಡಾಗಿ ಕಾಣಿಸ್ಕೊಂಡಿದ್ದೀರಾ. ಸೊ ರೆಸ್ಪಾನ್ಸ್ ಹೇಗೆ ಸಿಕ್ತು ಫ್ಯಾನ್ಸ್ ಜೊತೆ ಕುತ್ಕೊಂಡು ಸಿನಿಮಾ ನೋಡುವಾಗ ಅನ್ನೋಂಥದ್ದು? ಸಿಕ್ಕಾಪಟ್ಟೆ ಕ್ರೇಜ್ ನಾನು ನೋಡಿದೆ ಅವರಲ್ಲಿ. ಅಂದರೆ ಈಗ ನೋಡ್ತಾ ಇರಬೇಕಾದ್ರೆ ಬಂದು ತುಂಬ ಬೋಲ್ಡಾಗಿ ಕಾಣಿಸ್ತೀರಾ, ಚೆನ್ನಾಗಿ ಕಾಣಿಸ್ತೀರಾ ಅಂದರೆ ಎಲ್ಲೂ ನನಗೆ ವಲ್ಗರ್ ಕಮೆಂಟ್ಸ್ ಬರಲಿಲ್ಲ. ಅಂದರೆ ಚೆನ್ನಾಗಿಲ್ಲ ಅಥವಾ ಏನೋ ಆ ಥರ ಏನು ಕಮೆಂಟ್ಸ್ ಬರಲ್ಲ. ಇಟ್ ವಾಸ್ ಬ್ಯೂಟಿಫುಲ್ ಅಥವಾ ಬೋಲ್ಡ್. ಏನಂದರೆ ರೈಟ್ ಇದು ಕೊಟ್ಟಿದ್ದು ನೀವು, ಬೋಲ್ಡ್, ಹಾಟ್, ರೊಮ್ಯಾಂಟಿಕ್, ಈ ಥರದೊಂದು ಇದು. ಎಲ್ಲೂ ವಲ್ಗ್ಯಾರಿಟಿ ಎಲ್ಲೂ ಕಾಣಿಸಲ್ಲ ಇಡೀ ಈ ಸಾಂಗಲ್ಲಿ. ಈಗ ನೀವು ಸಾಂಗ್ ನೋಡಿದ್ರು ಈಗೇನು ಫ್ಯಾಮಿಲಿ ಸಾಂಗ್ ಅಂತಾರೆ. ಯೂಶಲಿ ಈಗ ಹಾಟ್ ಸಾಂಗ್ ಅಂದ ತಕ್ಷಣ ಫ್ಯಾಮಿಲಿ ಕುತ್ಕೊಂಡು ನೋಡೋಕ್ಕಾಗಲ್ಲ, ಆ ಥರ ಮಾಡಿಬಿಡ್ತಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ಅವರು ದೇ ಟುಕ್ ಕೇರ್ ಅಂದರೆ ಹಾಟ್ ಸಾಂಗ್ ಆದ್ರೂ ಫ್ಯಾಮಿಲಿ ಕುತ್ಕೊಂಡು ನೋಡೋ ಥರ ಇರಬೇಕು ಅಂತ. ಬಟ್ ಆ ಸಾಂಗ್ಗೆ ಡೆಫಿನೆಟ್ಲಿ ನನ್ನ ಕ್ಯಾರೆಕ್ಟರ್ಗೂ ಲಿಂಕ್ ಇದೆ, ಸ್ಟೋರಿಗೆ ಲಿಂಕ್ ಇದೆ. ಅಂದರೆ ಸುಮ್ಮನೆ ಸಾಂಗ್ ಬೇಕು ಅಂತ ಹಾಕಿದ್ದಲ್ಲ. ಸೊ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಲೈಕ್ ಯಾಕೆ ಆ ಸಾಂಗ್ ಬಂತು. ಆ್ಯಂಡ್ ಆ ಲಿರಿಕ್ ಏನಿದೆ, ಪ್ರತಿಯೊಂದು ಲಿರಿಕ್ಗೂ ಆ ಸಾಂಗಲ್ಲಿ ನನ್ನ ಕ್ಯಾರೆಕ್ಟರ್ಗೆ ಅದು ನೀಟಾಗಿ ಮ್ಯಾಚ್ ಆಗುತ್ತೆ. ಸೊ ಜಯಂತ್ ಕಾಕಿಣಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಪರ್ಫೆಕ್ಟಾಗಿ ಒಂದು ಈಗೇನು ನಾವು 3 ಅವರ್ ಏನು ನಾವು ಸಿನಿಮಾದಲ್ಲಿ ಸ್ಟೋರಿ ಹೇಳಿದ್ದೀವಿ, ಅದನ್ನು ಈ 3 ನಿಮಿಷದಲ್ಲಿ ಅವರು ಬರೆದಿದ್ದಾರೆ ಸಾಂಗಲ್ಲಿ. ಸೊ ಬ್ಯೂಟಿಫುಲ್ ರೆಸ್ಪಾನ್ಸ್. ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಸಾಂಗ್ ರಿಲೀಸ್ ಆಗಿದ್ದು ನೆಕ್ಸ್ಟ್ ಡೇಯಿಂದನೇ ರೀಲ್ಸ್ ಮಾಡ್ತಾ ಇದ್ದಾರೆ, ಟ್ರೆಂಡಿಂಗ್ ಅಂತ ಬರ್ತಾ ಇದೆ. ಆ್ಯಂಡ್ DMs ಅಂತೂ ಸಖತ್ ಜನ ಮೆಸೇಜ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತೀರಾ ಅಂತ. ಕಮೆಂಟ್ಸ್ ಆರ್ ಬ್ಯೂಟಿಫುಲ್. ಆಫ್ಟರ್ ಮುಂಗಾರು ಮಳೆ ನಮ್ಗೆ ಈ ಮೂವಿ ಸಾಂಗ್ ಸಖತ್ ಇಷ್ಟ ಆಗ್ತಿದೆ ಅಂತ ಕಮೆಂಟ್ ಮಾಡ್ತಾರೆ. ಸೊ ಈ ಕಂಪ್ಯಾರಿಸನ್ ಎಲ್ಲ ಒಂಥರ ನಿಜ ಆಗ್ತಿದೆಯಾ ಇವೆಲ್ಲ ಅಂತ ಫೀಲ್ ಆಗ್ತಾ ಇದೆ. ಓಕೆ ಶರಣ್ಯ, ಅಂದರೆ ಫ್ಯಾನ್ಸ್ ಕಡೆಯಿಂದ, ಫ್ರೆಂಡ್ ಸರ್ಕಲ್ ಕಡೆಯಿಂದ ಬರುವಂಥ ರೆಸ್ಪಾನ್ಸಿಗೂ, ಸೊ ಫ್ಯಾಮಿಲಿಲಿ ಅಪ್ಪ ಅಮ್ಮ ನಿಮ್ಮ ಮತ್ತು ಗಣೇಶ್ ಸರ್ ಕಾಂಬಿನೇಷನ್ ಸಾಂಗಲ್ಲಿ ಫಸ್ಟ್ ಅಂದರೆ ರಿಲೀಸ್ಗೂ ಬಿಫೋರು ಮನೇಲಿ ಅಥವಾ ಮೊಬೈಲಲ್ಲಿ ಟಿವಿಲಿ ನೋಡಿದಾಗ ಹೇಗಿತ್ತು, ಜೊತೆಗೆ ಸಿನಿಮಾ ಪೇರೆಂಟ್ಸ್ ಜೊತೆ ಕುತ್ಕೊಂಡು ನೋಡಿದಾಗ, ಸೊ ಅಪ್ಪ ಅಮ್ಮನ ಕಡೆಯಿಂದ ಬಂದಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಏನು ಅನ್ನುವಂಥದ್ದು ಗಣಿ ಮತ್ತು ನಿಮ್ಮ ಜೋಡಿಗೆ? ಅವ್ರಿಗೆ ಡೆಫಿನೆಟ್ಲಿ ಖುಷಿಯಾಗಿದೆ. ಇನ್ಫ್ಯಾಕ್ಟ್ ನಾನು ಶೇರ್ ಮಾಡಿರೋದಕ್ಕಿಂತ ಜಾಸ್ತಿ ನಮ್ಮಪ್ಪ ನಮ್ಮಮ್ಮ ಶೇರ್ ಮಾಡಿರೋದೇ ಜಾಸ್ತಿ. ಅಂದರೆ ಅವ್ರವ್ರ ಫ್ರೆಂಡ್ಸಿಗೆಲ್ಲ ಅವರು ಕಂಗ್ರ್ಯಾಚುಲೇಷನ್, ಥ್ಯಾಂಕ್ ಯು ಅಂತ ಅವ್ರವ್ರು ರಿಪ್ಲೈ ಮಾಡ್ತಾ ಇದ್ದಾರೆ. ಸೊ ಈ ಗ್ರೂಪಲ್ಲೆಲ್ಲ ನಾನು ನೋಡ್ತಾ ಇದ್ದೇನೆ, ಫ್ಯಾಮಿಲಿ ಗ್ರೂಪ್ಸ್ ಎಲ್ಲ ಇರುತ್ತಲ್ಲ. ಸೊ ಒಂದ್ಸತಿ ಅದನ್ನು ಪೋಸ್ಟರ್ ಬಂತು ಅಂದ್ರೂ ನಾನು ಹಾಕೋಕ್ಕಿಂತ ಮುಂಚೆ ಅವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹಾಕಿರ್ತಾ ಇದ್ರು. ಸೊ ದೇ ಆರ್ ಆಲ್ಸೋ ಪ್ರಿಟಿ ಎಕ್ಸೈಟೆಡ್. ಆ್ಯಂಡ್ ಸಾಂಗ್ನ ನನಗೆ ಫಸ್ಟ್ ಸಿಕ್ಕಿದಾಗ ನಾನು ಅವರಿಗೆ ತೋರಿಸಿದ್ದು.
ಫಸ್ಟ್ ಆಡಿಯನ್ಸ್ ಅವರೇ ಹೇಗಿದೆ ನೋಡ್ಲಿ ಅಂತ. ಬಿಕಾಸ್ ಎನಿವೇಸ್ ಅದು ಬೋಲ್ಡ್ ಹಾಟ್ ಅಂದಲ್ಲ, ಅವ್ರಿಗೆ ಫಸ್ಟ್ ಮುಜುಗರ ಆಗ್ಬಾರ್ದು ಎಲ್ಲರೂ ಮುಂದೆ ನೋಡೋದಕ್ಕೆ. ಸೊ ಫಸ್ಟ್ ಅವ್ರಿಗೆ ನಾನು ತೊಗೊಂಡೋಗಿ ಪ್ರಾಡಕ್ಟ್ನ ತೋರಿಸಿದೆ. ದೇ ಸಪೋರ್ಟೆಡ್ ರಿಯಲಿ ವೆಲ್. ಅಂದರೆ ಅದೊಂದು ನನಗೆ ಖುಷಿ ಇದೆ ನಮ್ಮ ಮನೇಲಿ. ಅಂದರೆ ನನ್ನ ಡ್ರೆಸ್ಸಿಂಗ್ ಸೆನ್ಸ್ಗಾಗಿರ್ಬೋದು, ಅಥವಾ ಹೀಗೆ ಹಾಕೋಬೇಡ, ಹೀಗೆ ಡ್ರೆಸ್ ಮಾಡ್ಕೋಬೇಡ ಅಂತ ಇದುವರೆಗೂ ಯಾರೂ ಹೇಳಿಲ್ಲ. ಅಮ್ಮ ಒಂದೊಂದು ಸ್ವಲ್ಪ ಹಂಗಂದರೆ ಆ್ಯಸ್ ಅ ಕೇರಾಗಿ ಹೇಳ್ತಾ ಇರ್ತಾರೆ ಬಿಟ್ರೆ, ಸ್ಟ್ರಿಕ್ಟಾಗಿ ನನ್ನ ಕಾಸ್ಟ್ಯೂಮ್ ನಾನು ಏನಾಗ್ತೀನಿ, ಇಟ್ಸ್ ಆಲ್ ಮೈ ಡಿಸಿಷನ್. ಸೊ ಆ ಒಂದು ಇಂಡಿಪೆಂಡೆನ್ಸ್ ನಂಗೆ ಕೊಟ್ಟಿರೋದಕ್ಕೆ ಪ್ರಾಬಬ್ಲಿ ನನಗೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಾ ಇದೆ. ಸೊ ಆ ಟ್ರಸ್ಟ್ ಇದೆ ಅಂತ ಅನಿಸುತ್ತೆ. ಓಕೆ, ಈ ಸಿನಿಮಾದಲ್ಲಿ ನಿಮಗೆ ಸಿಕ್ಕಂಥ ಸ್ಕ್ರೀನ್ ಸ್ಪೇಸ್ಗೆ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಅಂದರೆ, ಯಾಕಂದರೆ ಈ ಹಿಂದೆ ಸಿನಿಮಾಗಳಲ್ಲಿ ಫುಲ್ ಫ್ಲೆಡ್ಜಾಗಿ ಕಾಣಿಸ್ಕೊಂಡಿದ್ರಿ, ಬಟ್ ಈ ಸಿನಿಮಾದಲ್ಲಿ ಇಬ್ಬರು ನಾಯಕಿರು, ಮಾಳವಿಕಾ ಮತ್ತು ನೀವು, ಇಬ್ಬರದು ಈಕ್ವಲ್ ಅಂತ ಅನ್ಸೋಕೆ ಶುರುವಾಗುತ್ತೆ. ಸೊ ಸಿಕ್ಕಿದ್ದಕ್ಕೆ ಅಂದರೆ ಖುಷಿ ಇದೆಯಾ, ಅಥವಾ ಇನ್ನೊಂಚೂರು ಸ್ಕ್ರೀನ್ ಸ್ಪೇಸ್ ಬೇಕು ಅಂತ ಅನಿಸ್ತಾ ಇದೆಯಾ, ಅಥವಾ ಹೇಗೆ ಅನ್ನೋಂಥದ್ದು? ಇಲ್ಲ, ಅಂದರೆ ಸಿಕ್ಕಿದ್ರಲ್ಲಿ ಡೆಫಿನೆಟ್ಲಿ ಖುಷಿ ಇದೆ. ಯಾಕಂದರೆ ಈಗ ಈ ಸಿನಿಮಾದಲ್ಲಿ ಎಸ್ಪೆಷಲಿ 45ಕ್ಕೂ ಹೆಚ್ಚು ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಈಗ ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಸ್ಪೇಸ್ ಇದೆ, ಅವ್ರದ್ದೇ ಒಂದು ಲೈನ್ ಇದೆ. ಸೊ ಅಷ್ಟು ಜನ ಇದ್ದಾಗ ನಾನು ಮಾತ್ರ ಕಾಣಿಸ್ಕೊಬೇಕು ಅನ್ನೋ ತಪ್ಪ. ಅವ್ರ ಜೊತೆ ಕಾಣಿಸ್ಕೊಂಡಿರೋದೇ ಒಂದು ದೊಡ್ಡ ವಿಷಯ ನನಗೆ. ಆ್ಯಂಡ್ ಈಗ ಒಂದೊಂದು ಸಿನಿಮಾದಲ್ಲಿ ಫುಲ್ ಫ್ಲೆಡ್ಜು ಕಾಣಿಸ್ಕೊಂಡಿರ್ತೀವಿ, ಬಟ್ ಇಷ್ಟು ಹೆಸರು ನನಗೆ ಯಾವತ್ತೂ ತಂದು ಕೊಟ್ಟಿರಲಿಲ್ಲ. ಬಟ್ ಈ ಸಿನಿಮಾದಲ್ಲಿ ಒಂದು ಸ್ವಲ್ಪ ಕಾಣಿಸಿದ್ರು ಆ ಹೆಸರು ಸಿಕ್ಕಿರೋದೇ ಒಂಥರ ಇಟ್ಸ್ ಅ ನ್ಯೂ ಜರ್ನಿ. ನನಗೂ ಒಂದು ಶರಣ್ಯ 2.0 ಅಂತಲೇ ಹೇಳ್ಬೋದು ನನ್ನ ಕೆರಿಯರಲ್ಲಿ. ಈಗ ಆಫ್ಟರ್ ಗಟ್ಟಿ ಮೇಳದಲ್ಲಿ ಹೇಗೆ ರೆಕಗ್ನೈಸ್ ಮಾಡ್ತಾ ಇದ್ರು ನನ್ನ ಟೆಲಿವಿಷನಲ್ಲಿ, ಹಾಗೆ ಬಿಗ್ ಸ್ಕ್ರೀನಿಗೆ ಬಂದಾಗ ಫಸ್ಟ್ ಟೈಮ್ ಇಷ್ಟೊಂದು ರೆಸ್ಪಾನ್ಸ್ ನಾನು ನೋಡ್ತಾ ಇರೋದು ಬಿಗ್ ಸ್ಕ್ರೀನಲ್ಲಿ. ಸೊ ಎಷ್ಟೊಂದು 5 ನಿಮಿಷನೋ 1 ನಿಮಿಷ ಹಿಂಗೆ ಬಂದದ್ದು, ಒಂದೊಂದು ಕ್ಯಾರೆಕ್ಟರ್ಸು ಒಂದೇ ನಿಮಿಷ ಹಿಂಗೆ ಪಾಸ್ ಆಗಿರುತ್ತೆ, ಅದಕ್ಕೆ ಅಷ್ಟು ರೆಕಗ್ನಿಷನ್ ಸಿಕ್ಕಿರುತ್ತೆ. ಸೊ ಪ್ರಾಬಬ್ಲಿ ಎಷ್ಟು ಲೆಂತ್ ಇದೆ ಅನ್ನೋದಕ್ಕಿಂತ ಎಷ್ಟು ಇಂಪ್ಯಾಕ್ಟ್ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈಗ ನೀವೇ ಹೇಳಿದಾಗೆ ಶರಣ್ಯ 2.0 ಅಂದರೆ ಕೃಷ್ಣಂ ಪ್ರಣಯಸಖಿ ನಿಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಸಿನಿಮಾ ಅಂತ. ಸೊ ಈ ಸಿನಿಮಾದಿಂದ ಬಿಗ್ ಬ್ರೇಕ್ ಸಿಕ್ಕಿ ಯಾವ ಥರದ ಆಪರ್ಚುನಿಟಿಗಳನ್ನ ಎದುರು ನೋಡ್ತಾ ಇದ್ದಾರೆ ಶರಣ್ಯ? ಈ ಸಿನಿಮಾದಿಂದ ನನ್ನ ಲೈಫ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಅನ್ನುವಂಥದ್ದು ಈ ಸದ್ಯ ಸಿಗ್ತಿರ್ತಕ್ಕಂಥ ರೆಸ್ಪಾನ್ಸ್ ಇಂದ ನಿಮಗೆ ಅನಿಸ್ತಾ ಇದೆಯಾ, ಅಥವಾ ಹೇಗೆ? ಡೆಫಿನೆಟ್ಲಿ ಇದು ನಂಗೆ ಕಾಲ್ಸ್ ಬರುತ್ತೆ, ಅಂದರೆ ಬರುತ್ತಲ್ಲ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಅಂದರೆ ಈಗ ಸೀನಿಯರ್ಸ್ ಇರ್ಬೋದು, ಸೀನಿಯರ್ ಆರ್ಟಿಸ್ಟ್ಗಳಿರ್ಬೋದು, ಅಥವಾ ಸೀನಿಯರ್ ಡೈರೆಕ್ಟರ್ಸ್ ಆಗಿರ್ಬೋದು, ಅವರೆಲ್ಲ ನಂಗೆ ಕಾಲ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ಯಾ, ಅಥವಾ ಏನೋ ಒಂದು ರೌಂಡ್ ಬರ್ತೀಯಾ ಬಿಡು ಅಂತ ಒಂದು ಸಪೋರ್ಟ್ ಕೊಡ್ತಾ ಇದ್ದಾರೆ. ಸೊ ಎಮೋಷ್ನಲಿ ಮೆಂಟಲಿ ಎಲ್ಲ ಇಟ್ ಇಸ್ ಬಿಕಮಿಂಗ್ ಒಂದು ಸ್ಟ್ರೆಂತ್ ನನಗೆ. ಯಾಕಂದರೆ ಇಷ್ಟು ದಿವಸ ಅವ್ರಿಗೆಲ್ಲ ಓಕೆ ಇವಳು ಆ್ಯಕ್ಟ್ರೆಸ್ ಅಂತ ಗೊತ್ತಿದ್ದು ಬಿಟ್ಟರೆ, ಈಗ ನನ್ನ ವರ್ಕ್ ನೋಡಿದ್ದಾರೆ ಅವರೆಲ್ಲರೂ. ಸೊ ಐಮ್ ಡೆಫಿನೆಟ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಎಲ್ಲರ ಜೊತೆ ವರ್ಕ್ ಮಾಡ್ತೀನಿ ಅಂತ ಒಂದು ಕನಸಿದೆ, ಆ್ಯಂಡ್ ಅದಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾ. ಓಕೆ, ಗಟ್ಟಿ ಮೇಳದಲ್ಲಿ ವಿಕ್ಕಿ ಜೊತೆ ಆ್ಯಕ್ಟ್ ಮಾಡಿದ್ರಿಂದ ಅನಂತರ ಅವ್ರ ಜೊತೆ ಡಿಯರ್ ಲವ್ ಮಾಡಿದ್ರಿ, ನಗುವಿನ ಹೂಗಳ ಮೇಲೆ ಮಾಡಿದ್ರಿ. ಅಲ್ಲೇ ಒಂದು ಕಂಫರ್ಟ್ ಝೋನ್ ಇತ್ತು, ಅವ್ರ ಫ್ರೆಂಡ್ ಕೂಡ ಹೌದು, ಕೋಸ್ಟಾರ್ ಕೂಡ ಹೌದು. ಗಣಿ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತಂದಾಗ ದೊಡ್ಡ ದೊಡ್ಡ ಅಂದರೆ ಹೀರೋಯಿನ್ಸ್ಗಳೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಸೊ ಆ ಒಂದು ಕಂಫರ್ಟ್ ಝೋನ್ನ ಹೇಗೆ ಕ್ರಿಯೇಟ್ ಮಾಡಿಕೊಟ್ಟಿದ್ರು ಸೆಟ್ಟಲ್ಲಿ, ಅಥವಾ ಹೆಂಗೆ ನಿಮ್ಗೆ ಸಪೋರ್ಟಿವ್ ಆಗಿ ನಿಂತಿದ್ರು ಅನ್ನುವಂಥದ್ದು? ಫಸ್ಟ್ ಡೇ ಹೋದಾಗ ನಾನು ಸ್ವಲ್ಪ ಆ್ಯಕ್ಚುಲಿ ನರ್ವಸ್ ಅನ್ನೋದಕ್ಕಿಂತ ಅಂದರೆ ಹೇಗೆ ಮಾತಾಡೋದು, ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದು ಹೇಗೆ, ಸ್ಟಾರ್ಟ್ ಮಾಡಿದ್ಮೇಲೆ ಕಂಟಿನ್ಯೂ ಮಾಡೋದು ಹೇಗೆ ಅನ್ನೋದೊಂದು ತಲೆಯಲ್ಲಿ ಏನು ಮಾತಾಡಲಿ. ಲೈಕ್ ನಾರ್ಮಲಾಗಿ ಏನೋ ಒಂದು ಮಾತಾಡೋಕ್ಕಾಗಲ್ಲ, ಆ ಥರ ಒಂದು ಸ್ವಲ್ಪ ಇಂಟ್ರೋವರ್ಟ್ ನಾನು. ಅಂದರೆ ನೀವು ತುಂಬ ಕ್ಲೋಸ್ ಆದರೆ ನಾನು ಮಾತೇ ನಿಲ್ಲಿಸಲ್ಲ. ನಿಮಗೆ ಒಂದು ಸ್ವಲ್ಪ ಈಗ ತಾನೇ ಪರಿಚಯ ಆಗಿದ್ರೆ ನಂಗೆ ಏನು ಮಾತಾಡ್ಬೇಕು ಗೊತ್ತಾಗಲ್ಲ. ಸೊ ಆ ಥರ ಮಿಕ್ಸ್ಡ್ ಇದ್ದು ನಾನು. ಸೊ ಹೆಂಗೆ ಮಾತಾಡಲಿ ಅಂತ ಅನಿಸ್ತಿತ್ತು. ಬಟ್ ಫಸ್ಟ್ ಟೈಮ್ ನಾನು ಮಾತಾಡ್ದಾಗಿಂದ ಈಗಲಿ ತನಕನೂ ಹೀ ಈಸ್ ಅ ವೆರಿ ಜೆಂಟಲ್ಮೆನ್. ಅಂದರೆ ಸುಮ್ಮನೆ ಮಾತಾಡಬೇಕು ಅಂತ ಏನೇನೋ ಮಾತಾಡಲ್ಲ ಅವ್ರು ಮಾತಾಡಿದ್ರೆ ಒಂದು ಮೀನಿಂಗ್ಫುಲ್ ಆಗಿ ಎಷ್ಟು ಬೇಕೋ ಅಷ್ಟೇ ಮಾತಾಡೋದವರು. ಬಟ್ ಆ ಕಂಫರ್ಟ್ ಝೋನ್ ಅವ್ರು ಕ್ರಿಯೇಟ್ ಮಾಡ್ತಾರೆ ಬೈ ಹಿಸ್ ಏನು ಆ ಟೈಮಿಂಗ್ಸ್ ಇದೆ ಅಂತಾರಲ್ಲ, ಕಾಮಿಡಿ ಮಾಡಿಕೊಂಡು ಸೆಟ್ಟಲ್ಲಿ ನಾವು ಹಿಂಗೆ ಕೂತಿರ್ತೀವಿ ಅಂದರೆ ಎಲ್ಲರ ಕಾಲು ಹೇಳ್ಕೊಂಡು, ಸೊ ದಟ್ ಅವ್ರಿಗೆ ಓಕೆ ನಾನು ಈ ಥರ ಹಿಂಗೆ ಮಾತಾಡ್ತಾ ಇದ್ರೆ ಅವ್ರಿಗೆ ಕಂಫರ್ಟ್ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಅವರು ಮಾಡ್ತಾಯಿದ್ರು. ಸೊ ಅದರಿಂದ ನನಗೆ ಅಂದರೆ ಅವ್ರು ರೇಗಿಸಿದಾಗ ಎಲ್ಲ ನಗೋದು, ಎಲ್ಲರೂ ನಗೋದು, ಆ ಒಂದು ಲಾಫಿಂಗ್ ಇದರಲ್ಲೇ ಪ್ರಾಬಬ್ಲಿ ಕಂಫರ್ಟ್ ಝೋನ್ ಬಂತು ಅನ್ಸುತ್ತೆ. ಬಟ್ ಎಷ್ಟೇ ಅದು ಕಂಫರ್ಟ್ ಝೋನ್ ಇದ್ರೂ ನಮ್ಗೆ ಗೊತ್ತಲ್ಲ, ಅವ್ರನ್ನ ಅಲ್ಲಿ ನೋಡ್ಕೊಂಡು ಬೆಳೆದ್ರಿಂದ ಹಂಗೆ ನಮ್ಮ ಫ್ರೆಂಡ್ ಝೋನ್ ನಮ್ಗೆ ಕಷ್ಟ. ಅದು ಒಂದ್ಸತಿ ಕಟ್ ಅಂದ ತಕ್ಷಣ ಸೊ ಅದು ಅವ್ರು ಮಾಡಲಿಲ್ಲ ಅಂದ್ರೂ ಅದು ನಮ್ಗೆ ಆ ರೆಸ್ಪೆಕ್ಟ್ ಬಂದ್ಬಿಡತ್ತೆ. ವಿ ಕಾಂಟ್ ಚೇಂಜ್ ಅದು. ಸೊ ಎಷ್ಟೇ ಅಂದ್ರೂ ಒಂದು ಸ್ವಲ್ಪ ಭಯ ಅವ್ರು ನಿಂತ್ಕೊಂಡ್ರೆ ನಾವು ಎಲ್ಲ ನಿಲ್ತಾ ಇದ್ವಿ. ಇಟ್ಸ್ ಓಕೆ ಪರವಾಗಿಲ್ಲ, ಅವ್ರು ಕೂತ್ಕೊಂಡ್ರೆ ನಾವು ಕೂರ್ತಾಯಿದ್ವಿ. ಬಿಕಾಸ್ ಅದು ಅವ್ರು ಬೇಡ ಅಂದ್ರೂ ಅದು ಬರುತ್ತೆ, ನಾವು ವಿ ಕಾಂಟ್ ಸ್ಟಾಪ್. ಅದೇ ಫ್ರೆಂಡ್ಸ್ ಎಲ್ಲ ಆದರೆ ನಾವು ರೇಗಿಸ್ಕೊಂಡಿರ್ಬೋದು, ಬಟ್ ಆ ಕಡೆಯಿಂದ ರೇಗಿಸ್ತಿದ್ರು ಬಿಟ್ರೆ ನನಗೆ ವಾಪಸ್ ರೇಗಿಸೋಕ್ಕೆ ಯಾವತ್ತೂ ಧೈರ್ಯ ಬಂದಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.